ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿತ್ರದುರ್ಗ DCC ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿತ್ತು. ಆ ಎಕ್ಸಾಮ್ದ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು. ಈಗಾಗಲೇ ರಿಸಲ್ಟ್ ಅನೌನ್ಸ್ ಮಾಡಿ ಒಂದು ವಾರ ಆಗಿರಬಹುದು ಸ್ನೇಹಿತರೆ. ಈ ವಿಡಿಯೋದೊಳಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಲಬಹುದು ಅಂತ ಅನ್ನೋದ್ರ ಬಗ್ಗೆ, ಆಮೇಲೆ ಮಾರ್ಕ್ಸ್ಗಳನ್ನು ಅನಲೈಸಿಸ್ ಮಾಡಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂತ ಹೇಳಿ 6 ಹುದ್ದೆಗಳು ಖಾಲಿ ಇದ್ದವು ರೀ. ಈ 6 ಹುದ್ದೆಗಳ ನೇಮಕಾತಿಗಾಗಿ 617 ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿರುವಂಥದ್ದು. ಅಂದರೆ ಆಲ್ಮೋಸ್ಟ್ ಆಲ್ ಒಂದು ಹುದ್ದೆಗೆ 100+ ಅಭ್ಯರ್ಥಿಗಳ ಎಕ್ಸಾಮನ್ನು ಬರೆದಿರುವಂಥದ್ದು ಸ್ನೇಹಿತರೆ. ಒಂದು ಹುದ್ದೆಗೆ 100+ ಅಭ್ಯರ್ಥಿಗಳ ಎಕ್ಸಾಮನ್ನು ಬರೆದಿರುವಂಥದ್ದು. 200 ಮಾರ್ಕ್ಸಿಂದ ಎಕ್ಸಾಮ್ ಇತ್ತು. ಈ 617 ಅಭ್ಯರ್ಥಿಗಳಲ್ಲಿ 487 ಅಭ್ಯರ್ಥಿಗಳು 100ಕ್ಕಿಂತ ಕಡಿಮೆ ಅಂಕವನ್ನು ಪಡೆದಿರುವಂಥದ್ದು. ನೆಕ್ಸ್ಟ್ 109 ಅಭ್ಯರ್ಥಿಗಳು 100ರಿಂದ 119 ಒಳಗಡೆ ಅಂಕಗಳನ್ನು ಪಡೆದಿರುವಂಥದ್ದು. 100ರಿಂದ 119. ನೆಕ್ಸ್ಟ್ 15 ಅಭ್ಯರ್ಥಿಗಳು 120ರಿಂದ 129 ಅಂಕಗಳನ್ನು ಪಡೆದಿರುವಂಥದ್ದು. ಈ ಎಕ್ಸಾಮ್ನಲ್ಲಿನ ಹೈಯೆಸ್ಟ್ ಅಂಕ 144 ಸ್ನೇಹಿತರೆ. ಒಬ್ಬ ಅಭ್ಯರ್ಥಿ 144 ಅಂಕ ಪಡೆದಿರುವಂಥದ್ದು. ಅದೇ ರೀತಿ 131 ಕ್ಯಾಂಡಿಡೇಟ್, 133 ಒಂದು ಕ್ಯಾಂಡಿಡೇಟ್, 136 ಒಂದು ಕ್ಯಾಂಡಿಡೇಟ್, 138, 139 ಈ ರೀತಿ ಒಂದೊಂದು ಕ್ಯಾಂಡಿಡೇಟ್ ಅಂಕವನ್ನು ಪಡೆದಿರುವಂಥದ್ದು ಸ್ನೇಹಿತರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನೋಡೋದಾದ್ರೆ 120 ಮೇಲೆ ನಿಲ್ಲಬಹುದು ಸ್ನೇಹಿತರೆ. ಯಾಕಂದ್ರೆ ಕೇವಲ 6 ಪೋಸ್ಟ್ಗಳದಾವ. 120ರಿಂದ 129 ಅಂಕಗಳು ಪಡೆದವರು 15 ಕ್ಯಾಂಡಿಡೇಟ್ಸ್ ಇಲ್ಲಿದ್ರೆ, 130ರಿಂದ 144 ಅಂಕಗಳು ಪಡೆದವರು 6 ಅಭ್ಯರ್ಥಿಗಳಿಲ್ಲ ಇಲ್ಲದಾರ. ಅಂದ್ರೆ 15+6 21 ಅಭ್ಯರ್ಥಿಗಳಲ್ಲಿ 6 ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ಬಹುದು ಅಂತ ಅನ್ಕೊಳ್ತೀನಿ. ಆದ್ರೆ ಪಾಸಿಬಿಲಿಟಿ ಏನದಂತಂದ್ರೆ ಯಾವ ಯಾವ ಕೆಟಗರಿಯವರು ಈ ಅಂಕಗಳನ್ನ ಪಡೆದಾರ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಈ 120ರಿಂದ 129 ಅಂಕಗಳಲ್ಲಿ ಪಡೆದಂತವ್ರು ಜನರಲ್ ಕೆಟಗರಿಯವರೇ ಹೆಚ್ಚಿಗಿದ್ರು ಅಥವಾ 3A ಕೆಟಗರಿಯವರೇ ಹೆಚ್ಚಿಗಿದ್ರು ಅಂತಂದ್ರೆ, ಇಲ್ಲಿ 100ರಿಂದ 119 ಅಂಕಗಳನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ನೇಮಕಾತಿ ಆಗುವಂತ ಅವಕಾಶ ಇರುವಂತದ್ದು ಸ್ನೇಹಿತರೆ. ನನ್ನ ಪ್ರಕಾರ 120ಕ್ಕಿಂತ ಕಡಿಮೆ ನಿಲ್ಲಲಿಕ್ಕಿಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಕಂಪ್ಯೂಟರ್ ಇಂಜಿನಿಯರ್ ಕೇವಲ 2 ಪೋಸ್ಟ್ಗಳಿದ್ದವ್ರಿ. ಈ 2 ಪೋಸ್ಟ್ಗಳಿಗಾಗಿ 129 ಅಭ್ಯರ್ಥಿಗಳ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಒಂದು ಹುದ್ದೆಗೆ 60+ ಕ್ಯಾಂಡಿಡೇಟ್ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. 129 ಅಭ್ಯರ್ಥಿಗಳಲ್ಲಿ ಇದು ಕೂಡ ನೋಡ್ರಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಕೂಡ 200 ಮಾರ್ಕ್ಸಿಂದ ಎಕ್ಸಾಮ್ ಇತ್ತು. 129 ಅಭ್ಯರ್ಥಿಗಳಲ್ಲಿ 63 ಅಭ್ಯರ್ಥಿಗಳು 100ಕ್ಕಿಂತ ಕಡಿಮೆ ಅಂಕವನ್ನ ಪಡೆದುಕೊಂಡಿರುವಂಥದ್ದು. 44 ಅಭ್ಯರ್ಥಿಗಳು 100ರಿಂದ 119 ಅಂಕಗಳನ್ನ ಪಡೆದಿರುವಂಥದ್ದು. 15 ಅಭ್ಯರ್ಥಿಗಳು 120ರಿಂದ 129 ಅಂಕಗಳನ್ನ ಪಡೆದಿರುವಂಥದ್ದು. ಅದೇ ರೀತಿ ಒಬ್ಬ ಅಭ್ಯರ್ಥಿ 127 ಅಂಕ, ಅದೇ ರೀತಿ ಇಬ್ಬರು ಅಭ್ಯರ್ಥಿ 129 ಅಂಕಗಳು, ಒಬ್ಬ ಅಭ್ಯರ್ಥಿ 130 ಅಂಕ, ಒಬ್ಬ ಅಭ್ಯರ್ಥಿ 133 ಅಂಕ, ಒಬ್ಬ ಅಭ್ಯರ್ಥಿ 137 ಅಂಕ ಈ ರೀತಿ ಪಡೆದಿರುವಂಥದ್ದು. ಈ ಎಕ್ಸಾಮ್ದೊಳಗೆ ಗರಿಷ್ಠ ಅಂಕ ಪಡೆದಿರುವಂಥದ್ದು 137 ಸ್ನೇಹಿತರೆ. ಕೇವಲ ಒಬ್ಬ ಅಭ್ಯರ್ಥಿ ಮಾತ್ರ ಈ 137 ಅಂಕ ಪಡೆದಿರುವಂಥದ್ದು. ಕೇವಲ 2 ಪೋಸ್ಟ್ಗಳು ಮಾತ್ರ ಅದಾವ. 120ಕ್ಕಿಂತ ಕಡಿಮೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲೋದಿಲ್ಲ ಸ್ನೇಹಿತರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನೋಡೋದಾದ್ರೆ 120ಕ್ಕಿಂತ ಕಡಿಮೆ ನಿಲ್ಲೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 9 ಪೋಸ್ಟ್ಗಳಿದ್ದವು. 9 ಪೋಸ್ಟ್ಗಳಿಗಾಗಿ 1916 ಅಭ್ಯರ್ಥಿಗಳ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಅಂದ್ರೆ ಒಂದು ಪೋಸ್ಟಿಗೆ 200+ ಅಭ್ಯರ್ಥಿಗಳ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಇದು ಕೂಡ 200 ಮಾರ್ಕ್ಸಿಂದ ಎಕ್ಸಾಮ್ ಇತ್ತು ಸ್ನೇಹಿತರೆ. 1916 ಅಭ್ಯರ್ಥಿಗಳಲ್ಲಿ 1473 ಅಭ್ಯರ್ಥಿಗಳು 100ಕ್ಕಿಂತ ಕಡಿಮೆ ಅಂಕವನ್ನ ಪಡೆದಿರುವಂಥದ್ದು. 371 ಅಭ್ಯರ್ಥಿಗಳು 100ರಿಂದ 119 ಅಂಕವನ್ನ ಪಡೆದಿರುವಂಥದ್ದು. 51 ಅಭ್ಯರ್ಥಿಗಳು 120ರಿಂದ 129 ಅಂಕಗಳನ್ನ ಪಡೆದಿರುವಂಥದ್ದು. 14 ಅಭ್ಯರ್ಥಿಗಳು 130ರಿಂದ 139 ಅಂಕಗಳನ್ನ ಪಡೆದಿರುವಂಥದ್ದು. ಅದೇ ರೀತಿ ಇಬ್ಬರು ಅಭ್ಯರ್ಥಿಗಳು 140 ಅಂಕಗಳು, ಇಬ್ಬರು ಅಭ್ಯರ್ಥಿ 143 ಅಂಕಗಳು, ಒಬ್ಬ ಅಭ್ಯರ್ಥಿ 144, ಒಬ್ಬ ಅಭ್ಯರ್ಥಿ 146, ಒಬ್ಬ ಅಭ್ಯರ್ಥಿ 148 ಈ ರೀತಿ ಅಂಕಗಳನ್ನ ಈ ಎಕ್ಸಾಮ್ದಲ್ಲಿ ಪಡೆದಿರುವಂಥದ್ದು. ಈ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕಗಳು ಗಳಿಸಿರುವಂಥದ್ದು 148
ಅಂಕಗಳು, ಕೇವಲ ಒಬ್ಬ ಅಭ್ಯರ್ಥಿ ಮಾತ್ರ 148 ಅಂಕಗಳನ್ನು ಗಳಿಸಿರುವಂಥದ್ದು. 130ಕ್ಕಿಂತ ಹೆಚ್ಚಿಗೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಸ್ನೇಹಿತರೆ. ನೆಕ್ಸ್ಟ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 35 ಪೋಸ್ಟ್ಗಳಿದ್ದವ್ರಿ. ಈ 35 ಪೋಸ್ಟ್ಗಳಿಗಾಗಿ 3410 ಅಭ್ಯರ್ಥಿಗಳ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಅಂದ್ರೆ ಒಂದು ಹುದ್ದೆಗೆ ಆಲ್ಮೋಸ್ಟ್ ಆಲ್ 90+ ಅಭ್ಯರ್ಥಿಗಳ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಇದು ಕೂಡ 200 ಮಾರ್ಕ್ಸಿಂದ ಎಕ್ಸಾಮ್ ಇತ್ತು. 3410 ಅಭ್ಯರ್ಥಿಗಳಲ್ಲಿ 3051 ಅಭ್ಯರ್ಥಿಗಳ 100ಕ್ಕಿಂತ ಕಡಿಮೆ ಅಂಕವನ್ನು ಪಡೆದಿರುವಂಥದ್ದು. 310 ಅಭ್ಯರ್ಥಿಗಳ 100ರಿಂದ 119 ಅಂಕಗಳನ್ನು ಪಡೆದಿರುವಂಥದ್ದು. 38 ಅಭ್ಯರ್ಥಿಗಳ 120ರಿಂದ 129 ಅಂಕಗಳನ್ನು ಪಡೆದಿರುವಂಥದ್ದು. ಕೇವಲ 11 ಅಭ್ಯರ್ಥಿಗಳು ಮಾತ್ರ 130ರಿಂದ 140 ಅಂಕಗಳನ್ನು ಪಡೆದಿರುವಂಥದ್ದು. ಗರಿಷ್ಠ 140 ಅಂಕ ಪಡೆದಿರುವಂಥದ್ದು ಸ್ನೇಹಿತರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನೋಡೋದಾದ್ರೆ 115ಕ್ಕಿಂತ ಮೇಲೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಸ್ನೇಹಿತರೆ. ನೆಕ್ಸ್ಟ್ ಅಟೆಂಡರ್ ಪೋಸ್ಟ್ 14 ಹುದ್ದೆಗಳಿದ್ದವು ರೀ. ಈ ಅಟೆಂಡರ್ 14 ಹುದ್ದೆಗಳಿದ್ದವು. 1902 ಅಭ್ಯರ್ಥಿಗಳ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಅಂದ್ರೆ ಒಂದು ಹುದ್ದೆಗೆ 135 ಅಭ್ಯರ್ಥಿಗಳ ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಇದು 100 ಅಂಕದ ಎಕ್ಸಾಮ್ ಇತ್ತು ರೀ. ಅಟೆಂಡರ್ 100 ಅಂಕದ ಎಕ್ಸಾಮ್ ಇತ್ತು. 1902 ಅಭ್ಯರ್ಥಿಗಳಲ್ಲಿ 1051 ಅಭ್ಯರ್ಥಿಗಳ 50ಕ್ಕಿಂತ ಕಡಿಮೆ ಅಂಕವನ್ನ ಪಡೆದಿರುವಂಥದ್ದು. 687 ಅಭ್ಯರ್ಥಿಗಳ 50ರಿಂದ 69ರವರೆಗೆ ಅಂಕಗಳನ್ನು ಪಡೆದಿರುವಂಥದ್ದು. 133 ಅಭ್ಯರ್ಥಿಗಳ 70ರಿಂದ 79ರವರೆಗೆ ಅಂಕಗಳನ್ನು ಪಡೆದಿರುವಂಥದ್ದು. ಕೇವಲ 5 ಅಭ್ಯರ್ಥಿಗಳ 80 ಅಂಕ ಪಡೆದಿರುವಂಥದ್ದು. 6 ಅಭ್ಯರ್ಥಿಗಳ 81 ಅಂಕ, 9 ಅಭ್ಯರ್ಥಿಗಳ 82 ಅಂಕ, 2 ಅಭ್ಯರ್ಥಿಗಳ 84 ಅಂಕ, 5 ಅಭ್ಯರ್ಥಿಗಳ 85 ಅಂಕ, ಕೇವಲ ಒಬ್ಬ ಅಭ್ಯರ್ಥಿ 86, 87, 88, 90 ಅಂಕವನ್ನ ಪಡೆದಿರುವಂಥದ್ದು ಸ್ನೇಹಿತರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನೋಡೋದಾದ್ರೆ 70ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ನಿಲ್ಲಬಹುದು. 70ಕ್ಕಿಂತ ಕಡಿಮೆ ಅಂಕ ತಗೊಂಡಿರತಕ್ಕಂಥ ಅಭ್ಯರ್ಥಿಗಳ ನೇಮಕಾತಿ ಆಗೋದು ಸ್ವಲ್ಪ ಕಷ್ಟ ಅನಿಸ್ತದ. ಕರ್ನಾಟಕ ಅಫೆಕ್ಸ್ ಬ್ಯಾಂಕಿನ ಎಕ್ಸಾಮ್ ರಿಸಲ್ಟ್ ನೋಡೋದಾದ್ರೆ ಅದರಲ್ಲಿ ಗರಿಷ್ಠ ಅಂಕಗಳು 179, 180ಕ್ಕೆ ನಿಂತಿತ್ತು ಸ್ನೇಹಿತರೆ. ಆದ್ರೆ ಇಲ್ಲಿ ಗರಿಷ್ಠ ಅಂಕಗಳು ಬಹಳ ಕಡಿಮೆ ಆದ್ರೆ ಕಟ್ ಆಫ್ ಮಾರ್ಕ್ಸ್ ಕೂಡ ಕಡಿಮೆ ನಿಲ್ಲುವಂತ ಸಂಭವ ಇರುವಂತದ್ದು ಸ್ನೇಹಿತರೆ. ಇದಿಷ್ಟು DCC ಬ್ಯಾಂಕ್ನಿಂದ ಹೊರಡಿಸಿರ್ತಕ್ಕಂಥ ರಿಸಲ್ಟ್ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.